ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ತೇಜಸ್ವಿ ತಬಲಾ ವಿದ್ಯಾಲಯದ ನಾದವೈಭವ 14ನೇ ವಾರ್ಷಿಕೋತ್ಸವ ಭಾನುವಾರದ ಸುದ್ದಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಇಂದಿನ ನಮ್ಮ ಮಕ್ಕಳ ಕೈಯಿಂದ ಮೊಬೈಲ್ ದೂರ ಮಾಡಿ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ಸಾಧ್ಯ ಇರುವ ಏಕೈಕ ಮಾರ್ಗ ಸಾಂಸ್ಕೃತಿಕ ಕಲೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ಇದನ್ನು ಅರಿಯುವ ಅನಿವಾರ್ಯತೆ ಇದೆ ಎಂದು ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಹೇಳಿದರು. ಇಲ್ಲಿನ ಚಾಮರಾಜಪೇಟೆಯಲ್ಲಿರುವ ತೇಜಸ್ವಿ ತಬಲಾ ವಿದ್ಯಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ಭಾನುವಾರ ಸೇವಾ ಸಾಗರದ ಅಜೀಜ್ ಸಭಾವನದಲ್ಲಿ ಏರ್ಪಡಿಸಿದ್ದ 14ನೇ ವರ್ಷದ ನಾದ ವೈಭವ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಸಂಗೀತ, ಭರತನಾಟ್ಯ, ಯಕ್ಷಗಾನ, ತಬಲಾ ಹೀಗೆ ಯಾವುದೇ ನಮ್ಮ ಕಲಾ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳನ್ನು ಗಮನಿಸಿ ನೋಡಿದಾಗ ಅವರಲ್ಲಿ ಶಿಸ್ತು ಎದ್ದು ಕಾಣುತ್ತದೆ. ಗುರು ಹಿರಿಯರನ್ನು ಗೌರವಿಸುವ ಭಾವ ಕಾಣುತ್ತದೆ. ಇದು ಅತಿ ಮುಖ್ಯ. ಸಂಸ್ಕಾರ ಇಲ್ಲದೆ ಬರೀ ವಿದ್ಯೆ ಕಲಿತರೆ ಪ್ರಯೋಜನವಿಲ್ಲ. ಸಂಸ್ಕಾರ ನೀಡುವ ಇಂತಹ ಕಲೆಯಲ್ಲಿ ತೊಡಗಿಕೊಳ್ಳಬೇಕು ಎಂದು ಹೇಳಿದರು. ಮಕ್ಕಳಿಗೆ ಇವತ್ತು ಶಿಸ್ತು ಕಡಿಮೆ ಆಗ್ತಾ ಇದೆ. ಆ ಶಿಸ್ತನ್ನ ಇಲ್ಲಿ ನೋಡಿ ಕೆಳಗಡೆ ಕೂತಿದ್ದಾರೆ, ಎಲ್ಲ ಕೂಡ ವಿದೂಷಿ ವಿದ್ವಾಂಸರೇ ಕೂಡ ಇದ್ದಾರೆ. ಅವರೆಲ್ಲ ಕೂಡ ಕೆಳಗಡೆ ಕೂತ್ಕೊಂಡು ಗುರುವಿಗೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನೋದನ್ನ ಮೊದಲನೇದಾಗಿ ಕಲಿಸಿದ್ದಾರೆ. ಅದು ಚೇತನ ಅವರಿಗೆ ಕಲಿಸಬೇಕು. ಇವತ್ತಿನ ಮೊಬೈಲಿನ ಒಂದು ಜಗತ್ತಿನಲ್ಲಿ ಈ ರೀತಿಯಾಗಿ ನಾವು ಏನು ಅಂದ್ರೆ ಈ ಸಂಗೀತ ಇರ್ಬೋದು, ತಬಲಾ ಇರ್ಬೋದು, ಭರತನಾಟ್ಯ ಇರ್ಬೋದು, ಇದರಲ್ಲಿ ಮಕ್ಕಳನ್ನ ಹೆಚ್ಚೆಚ್ಚಾಗಿ ಕಳಿಸೋದ್ರಿಂದ ಈ ಒಂದು ಪ್ರತಿಭೆಯನ್ನ ಬೆಳೆಸೋದ್ರ ಜೊತೆಗೆ ಮಕ್ಕಳಲ್ಲಿ ಸಂಸ್ಕಾರವನ್ನ ಬೆಳೆಸಿ ಉಳಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಶಿಸ್ತನ್ನ ನೋಡಿದಾಗ ಗೊತ್ತಾಗ್ತದೆ. ಚೇತನ ಅವರ ಒಂದು ವಿದ್ಯಾಲಯದಲ್ಲಿ ಕಲಿತಂತ ಮಕ್ಕಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ನಮ್ಮ ಸಾಗರದ ಪ್ರತಿಭೆಯನ್ನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಅಂತ ಅಂದ್ರೆ ಈ ಒಂದು ಸಾಧನೆಗಿಂತ ಬೇಗ ಗುರುವನ್ನ ಮೀರಿಸುವಂತಹ ಶಿಷ್ಯರು ನೀವು ಆಗಿ ಅಂತ ಹೇಳ್ಬಿಟ್ಟು ನಾನು ಈ ವೇದಿಕೆಯ ಮುಖಾಂತರ ಹಾರೈಸ್ತೇನೆ. ಮನೋವೈದ್ಯ ಡಾಕ್ಟರ್ ವಿನಾಯಕ್ ಕಡೆ ಮಾತನಾಡಿ, ಸಂಗೀತ ಮನಾರೋಗ್ಯಕ್ಕೂ ಮದ್ದು ಎನ್ನುವ ಸತ್ಯ ಕಂಡುಹಿಡಿಯಲಾಗಿದೆ. ಹಾಗಾಗಿ ಕಲೆ ಎನ್ನುವುದು ಮನರಂಜನೆಗೆ ಮಾತ್ರ ಸೀಮಿತವಲ್ಲ, ಅದು ಆರೋಗ್ಯಕ್ಕೂ ಪೂರಕ ಎನ್ನುವುದನ್ನು ತಿಳಿಯಬೇಕಿದೆ ಎಂದು ಹೇಳಿದರು. ಛಾಯಾಚಿತ್ರಗ್ರಾಹಕ GR ಪಂಡಿತ್ ಮಾತನಾಡಿ, ಕಲಾ ಶಾಲೆಗಳು ಉತ್ತಮ ಕಲಾವಿದರನ್ನು ರೂಪುಗೊಳಿಸುವ ಹಿರಿಮೆ ಮೆರೆಯಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ TS ರಾಘವೇಂದ್ರ ಮಾತನಾಡಿ, ಕಲೆಗೆ ಪ್ರೋತ್ಸಾಹ ನೀಡುವ ಅತಿ ದೊಡ್ಡ ಸಹೃದಯರ ಸಂಖ್ಯೆ ಸಾಗರದಲ್ಲಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಈ ಪ್ರೋತ್ಸಾಹದಿಂದಲೇ ಸಾಗರದಿಂದ ಒಳ್ಳೆಯ ಕಲಾವಿದರನ್ನು, ಸಂಘಟಕರನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತಿದೆ ಎಂದರು. ತೇಜಸ್ವಿ ತಬಲಾ ವಿದ್ಯಾಲಯದ ಪ್ರಾಧ್ಯಾಪಕಿ ವಿದೂಷಿ ಚೇತನಾ ರಾಜೀವ್ ರಾವ್ ಸಂಸ್ಥೆ ನಡೆದು ಬಂದ ದಾರಿಯ ಕುರಿತು ಮಾಹಿತಿ ನೀಡಿದರು. ಇದೇ ವೇಳೆ ಈ ಬಾರಿಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಖ್ಯಾತ ತಬಲಾ ವಾದಕ ಪಂಡಿತ್ ಮಡಿವಾಳಯ್ಯ ಸಾಲಿಮಠ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಮತಾ, ಸತ್ಯವತಿ, ರಚನಾ ಮತ್ತಿತರರು ಹಾಜರಿದ್ದರು. ಬೆಳಗ್ಗೆ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನ ವಾದನ, ಡಾಕ್ಟರ್ ಕಿಶನ್ ಭಾಗವತ್ ಅವರಿಂದ ತಬಲಾ ಸೋಲೋ ಮತ್ತು ವಿ ಅಕ್ಷರ್ ಇಂದ್ರ, ಮೇಘ R ರಾವ್, ಶ್ವೇತಾ ರಾವ್, ಶ್ರೀರಾಮ ಮತ್ತವರ ತಂಡದಿಂದ ಕಾರ್ಯಕ್ರಮ ಜರುಗಿತು. ಅಲ್ಲದೆ ಖ್ಯಾತ ಗಾಯಕ MP ಹೆಗಡೆ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಡೆಯಿತು. ಸಹಕಾರದಿಂದ ಎಲ್ಲರೂ 100ಕ್ಕೆ 100 ನನ್ನ ಜೊತೆ ಸಹಕರಿಸಿದ್ದೀರಿ. ನಿಮ್ಮ ಸಹಕಾರದಿಂದ ಇಂದು ನಾನು ಒಂದು ಸಂಗೀತ ಸರಸ್ವತಿಯ ಆರಾಧನೆಯನ್ನು ಒಂದು ಹಬ್ಬದಂತೆ ಸಂಭ್ರಮಿಸ್ತಾ ಇದ್ದೇವೆ. ಎಲ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದವನ್ನು ಕೇಳ್ತಾ ಇದ್ದೇನೆ. ವಿಶಾರದ, ವಿದ್ವತ್ತು, ಅಲಂಕಾರ ಎಕ್ಸಾಮ್ ಪರೀಕ್ಷೆಗಳನ್ನು ಮುಗಿಸ್ಲಿಕ್ಕೆ ಸಾಮಾನ್ಯವಾಗಿ 10ರಿಂದ 11 ವರ್ಷ ಬೇಕಾಗುತ್ತೆ. ನಮ್ಮ ವಿದ್ಯಾಲಯದಲ್ಲಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಪರೀಕ್ಷೆಗಳನ್ನು ಮುಗಿಸಿರ್ತಾರೆ. ಅಷ್ಟಲ್ಲದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ, ದ್ವಿತೀಯ ರ್ಯಾಂಕ್ಗಳನ್ನು ಗಳಿಸಿದ್ದಾರೆ. ಮ್ಯೂಸಿಕ್ ಅನ್ನೋದು ಮನುಷ್ಯನ ಬ್ರೈನ್ ಅಲ್ಲಿ ಕೆಲವೊಂದು ಹ್ಯಾಪಿ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಸೊ ಅದರಿಂದಾಗಿ ಮ್ಯೂಸಿಕ್ ಅನ್ನೋದನ್ನ ಥೆರಪಿಯಾಗಿ ಕೂಡ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಭೈರವಿ ರಾಗ ಅನ್ನೋದನ್ನ ಆಂಗ್ಸೈಟಿ ಅಥವಾ ಪ್ಯಾನಿಕ್ ಮತ್ತೆ ಭಯ ಇದ್ದವರಿಗೆ ಆ ಟೈಮಲ್ಲಿ ಭೈರವಿ ರಾಗ ಅನ್ನೋದನ್ನ ಯೂಸ್ ಮಾಡೋದ್ರಿಂದ ಅವರಿಗೆ ಕಾಮ್ನೆಸ್ ಬರುತ್ತೆ, ಶಾಂತಿಯನ್ನು ಉಂಟು ಮಾಡುತ್ತೆ. ಮತ್ತು ಡಿಪ್ರೆಷನ್ ಇರೋರಿಗೆ ರಾಗ ಥೆರಪಿ ಅಂತಾನೆ ಕೊಡ್ತಾರೆ. ಪ್ರತಿ ವಾರ ಒಂದ್ಸತಿ ಕರೆದು ಈ ರೀತಿ ಮ್ಯೂಸಿಕ್ ಅನ್ನ ಕೊಟ್ಟರೆ ಅವರಿಗೆ ಆ ಡಿಪ್ರೆಷನ್ ಹೊರಗೆ ಬರಲಿಕ್ಕೆ ಅದು ಸಹಾಯ ಮಾಡುತ್ತೆ. ಬರೇ ಮನೋರೋಗಗಳಷ್ಟೇ ಅಲ್ಲ, ಕೆಲವೊಂದು ಸ್ಟ್ರೋಕ್, ಪಾರ್ಕಿನ್ಸನ್ ಕಾಯಿಲೆ, ಈ ರೀತಿ ಕಾಯಿಲೆಗಳಲ್ಲೂ ಮ್ಯೂಸಿಕ್ ಅನ್ನೋದು ತುಂಬಾ ಹೆಲ್ಪ್ ಆಗಿದೆ.
ಇಂಗ್ಲೆಂಡ್ ಅಲ್ಲಿ ಒಂದು ಸೆಂಟರ್ ಇದೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆಪರೇಷನ್ ಆದವ್ರಿಗೆ 2 ಗ್ರೂಪ್ ಮಾಡ್ತಾರೆ. 20 ಜನ ಒಂದ್ ಕಡೆ, 20 ಜನ ಈ ಕಡೆ ಅಂತ. ಸೊ ಒಂದ್ ಗ್ರೂಪಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಮ್ಯೂಸಿಕ್ ಥೆರಪಿ ಕೊಡ್ತಾರೆ. ಸೊ ಅದ್ರಲ್ಲಿ ಏನ್ ಗೊತ್ತಾಗಿದೆ ಅಂತಂದ್ರೆ ಅವ್ರಿಗೆ ಎಷ್ಟು ಪೇನ್ ಆಗುತ್ತೋ ಆ ಪೇನ್ ಕಮ್ಮಿ ಆಗ್ತಾ ಇದೆ ಅಂತ. ಎಸ್ಪೆಷಲಿ ಕರ್ನಾಟಿಕ್ ಮ್ಯೂಸಿಕ್ ಕೇಳೋದ್ರಿಂದ ಪೋಸ್ಟ್ ಆಪರೇಟಿವ್ ಪೇನ್ ಅಂತ ಕರೀತಾರಲ್ಲ, ಆ ಪೇನ್ ಕೂಡ ಕಮ್ಮಿ ಆಗುತ್ತೆ ಅಂತ ಗೊತ್ತಾಗಿದೆ. ಸೊ ಮ್ಯೂಸಿಕ್ ಅನ್ನೋದು ಬರೇ ಎಂಜಾಯ್ಮೆಂಟಿಗಲ್ಲ, ಹೆಲ್ತ್ ಬೆನಿಫಿಟ್ಸಿಗೂ ಕೂಡ ಇದೆ. ಅವರಿಗೆ ಸಾಥ್ ಕೊಡೋದು ಅಥವಾ ಸ್ವತಂತ್ರವಾಗಿ ಗಾಯನವನ್ನು ಪ್ರಸ್ತುತಪಡಿಸುವಂತಹ ಒಂದು ಸ್ಥಿತಿಯನ್ನು ತಲುಪಿದಾಗ ಶಾಲೆಗಳ ಕೆಲಸ ಸಾರ್ಥಕ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಆಗಲ್ಲ ಶ್ರೋತೃಗಳು, ಇಷ್ಟು ಒಳ್ಳೆ ಶ್ರೋತೃಗಳು ಬಹುಶಃ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಅಷ್ಟು ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಶ್ರೋತೃಗಳನ್ನು ನಾವು ನಮ್ಮ ಊರಲ್ಲಿ ನಾವು ನೋಡಬಹುದು. ಪಂಡಿತರವರು ಭಾಳ ಚೆನ್ನಾಗಿ ಅದನ್ನು ವಿವರಿಸಿದ್ರು. ಹೇಗೆ ಹಿಂದೂಸ್ತಾನಿ ಅನ್ನುವಂಥದ್ದನ್ನು ಈ ಊರಲ್ಲಿ ಬೇರೆ ಬಿಡೋ ಹಾಗೆ ಮಾಡುವಂಥ ಒಂದು ಸಂದರ್ಭವನ್ನು ಬಹಳ ಚೆನ್ನಾಗಿ ಒಂದು ಶಕ್ತಿ ಇದೆ ಸಾಗರಕ್ಕೆ. ಹಾಗಾಗಿ ನಮ್ಮ ಮಾನ್ಯ ಗುಂಡು ಮನೆಯವರು ಅವರು ತಾಳಮದ್ದಲೆಯನ್ನು ಬಹಳ ಯಶಸ್ವಿಯಾಗಿ ಇಲ್ಲಿ ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿದರು. ತುಂಬ ಜನ ಅದನ್ನು ಆಸ್ವಾದಿಸಿದರು. ಹಾಗಾಗಿ ಆ ರೀತಿಯ ಒಂದು ಬೆಳವಣಿಗೆಯನ್ನು ನಾವು ಸಾಗರದಲ್ಲಿ ನೋಡೋದಕ್ಕೆ ಬರುತ್ತೆ. ಬಹಳ ಮುಖ್ಯವಾಗಿ ಅದರ ಒಂಥರ ಕಳಶಪ್ರಾಯ ಅಂತ ಹೇಳ್ತೇವಲ್ಲ, ಹಾಗೆ ನಮ್ಮ ಮಡಿವಾಳಯ್ಯ ಸಾಲಿಮಠ್ ಅವರಿಗೆ ಏನು ರಾಜ್ಯೋತ್ಸವ ಪ್ರಶಸ್ತಿ ಬಂತು, ನಾನು ಮೊನ್ನೆ ಅವರ ಹತ್ರ ಮಾತಾಡ್ತಾ ಹೇಳಿದೆ, ಅದು ನಮ್ಮ ಸಾಗರಕ್ಕೆ ಬಂದಿರೋದು.